ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ರಿಸೆಪ್ಷನ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ಬ್ಲಾಗ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ಆ್ಯಕ್ಚುಲಿ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಕಲರ್. ಇದು ಗೋಲ್ಡ್ ಹಾಕಲ್ವಾ ಪೂಜಾ? ಗೋಲ್ಡ್ ಹಾಕಲ್ವಾ? ಮಾಟಿ ಹಿಂದೆ ನನ್ನ ಹತ್ರ ಇದೆ ಗ್ರೀನ್ದು. ಗ್ರೀನ್ ಮಾಟಿ, ಗ್ರೀನ್ ಮತ್ತೆ ಗೋಲ್ಡು ಬೀಡ್ಸ್. ಹಾಂ ಹಾಂ ಹಾಂ. ಎಲ್ಲ ಗುಡ್. ನೀನು ಬೇಗ ಅದ್ರ ಮನೆ ಹೋಗಿ ಎದ್ದಾಡ್ಬಿಡು. ಅದೇ ಫಸ್ಟ್ ಅವಳಿಗೆ ಮಾಡ್ತಾ ಇರಿ ಅಷ್ಟ, ಯಾಕಂದ್ರೆ ಅವಳು ಬ್ರೈಡಲ್ ಅಲ್ವಾ ಮಾರ್ನಿಂಗು. ನಂದು ರಿಸೆಪ್ಷನ್ ಬಂದು 7 ಗಂಟೆಗಿದೆ. ನಾನು ಮೇಕಪ್ ಆರ್ಟಿಸ್ಟ್ಗೆ ಒಂದು 5 ಗಂಟೆಗೆ ಬನ್ನಿ ಚೌಲ್ಟ್ರಿಗೆ ಅಂತ ಹೇಳಿದ್ದೆ. ನಾವು 3 ಜನ ಮೇಕಪ್ ಆಗಬೇಕಲ್ವಾ, ಹಾಗಾಗಿ ಟೈಮ್ ಆಗುತ್ತೆ ಅಂತ ಹೇಳಿ ಅವರು 4:15ಗೆ ಬಂದಿದ್ರು ಪಾಪ ಬೇಗನೆ. ಇವ್ರು ಬಂದು ರೂಪಾ ಅಂತ ಹೇಳಿ ಮೇಕಪ್ ಆರ್ಟಿಸ್ಟು. ನಮ್ಮನೆ ಯಾವುದೇ ಒಂದು ಫಂಕ್ಷನ್ ಆದ್ರೂ ಇವರೇ ಮೇಕಪ್ ಮಾಡೋದು. ಲಾಸ್ಟ್ ಟೈಮ್ ಅಕ್ಕನ ಪಾಪು ನಾಮಕರಣದಲ್ಲಿ ನನಗೆ ಮತ್ತು ಅಕ್ಕಂಗೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದರು. ಈ ಸಲ ರೂಪಾ ಅವರು ಅವ್ರ ಜೊತೆಗೆ ನಂದಿನಿ ಅಂತ ಹೇಳಿ ಅವ್ರನ್ನೂ ಕೂಡ ಕರ್ಕೊಬಂದಿದ್ದಾರೆ. ಅವ್ರದ್ದು ಲಾಂಗ್ ಹೇರ್ ಇದೆ, ಅದಕ್ಕೆ ಅವ್ರು ಬೇಗ ಮುಗಿಸ್ಬಿಡ್ತಾರೆ. ಇಂದು ಶಾರ್ಟ್ ಅಲ್ವಾ, ಬೇಗ ಆಗುತ್ತೆ. ನೀನು ನೋಡು ಪ್ಲಗ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫೇಸ್ ವಾಶ್ ತೊಗೊಂಡೋಗ್ತೀಯಮ್ಮ. ಜೆನ್ನಿನ ಮಾತು ಕೇಳಿ ಎಲ್ಲರೂ ಕೂಡ ನಗ್ತಾ ಇದ್ರು, ನಮ್ಮ ದೊಡ್ಡಮ್ಮ ಅಕ್ಕ ಎಲ್ಲರೂ ಕೂಡ. ಅವಳು ಹೇಳ್ತಾ ಇದ್ಲು, ನಮ್ಮ ಅಮ್ಮಂಗಿಂತ ನಮ್ಮ ದೊಡ್ಡಮ್ಮಂಗಿಂತ ನನಗೇ ತುಂಬ ಚೆನ್ನಾಗಿ ಮೇಕಪ್ ಮಾಡಬೇಕು, ಇವರಿಬ್ರಿಗೆ ಸುಮಾರಾಗೆ ಮೇಕಪ್ ಮಾಡಿ ಅಂತ ಹೇಳ್ತಾ ಇದ್ಲು ಬ್ಯೂಟಿಷಿಯನ್ಸ್ಗೆ. ಅವರು ಸರಿ ನಿನಗೆ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತೀವಿ, ಇವಾಗ ಅಮ್ಮಂಗೆ ಬೇಗ ಬೇಗ ಮೇಕಪ್ ಮಾಡಿ ಕಳ್ಸೋಣ, ಆ ನಂತರ ನಿನಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಬೇಡ, ಫಸ್ಟ್ ನನಗೆ ಮಾಡಿ ಅಂತ ಇದ್ಲು. ನಾನು ಇನ್ನು ಗೆಸ್ಟ್ಗಳು ಬಂದುಬಿಡ್ತಾರೆ, ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಫಸ್ಟ್ ಮೇಕಪ್ ಮಾಡಿಸ್ಕೊಂಡೆ. ಆ ನಂತರ ಅಕ್ಕ ಮತ್ತು ಜನಿಯಾ ಇಬ್ಬರು ಕೂಡ ಮೇಕಪ್ ಮಾಡಿಸ್ಕೊಂಡ್ರು. ನಾನು ಈ ಸೀರೆನ ತೊಗೋಬೇಕಾದ್ರೆ ಅಂದ್ಕೊಂಡೆ, ತೊಗೊಂಡಾಗ ತುಂಬಾ ಇಷ್ಟ ಆಯಿತು. ಆ ನಂತರ ಏನು ಅನ್ನಿಸ್ತಾ ಇತ್ತು ಅಂದರೆ ಕಲರ್ ಸ್ವಲ್ಪ ಡಿಮ್ ಆಯ್ತೇನೋ, ಚೆನ್ನಾಗಿ ಕಾಣಿಸಲ್ವೇನೋ ಅಂದ್ಕೊಂಡಿದ್ದೆ. ಇವಾಗ ಸೀರೆ ಉಟ್ಕೊಂಡ್ಮೇಲೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸೀರೆ. ಹಾಗೆಯೇ ಹೇರ್ ಸ್ಟೈಲ್ ಬಂದು ಕರ್ಲಿ ಮಾಡಿಸ್ತಾ ಇದ್ದೀನಿ. ನನಗೆ ಕರ್ಲಿ ಮಾಡಿಸ್ಬೇಕು ಹೇರ್ ಸ್ಟೈಲ್ ಅಂತ ಇಷ್ಟ ಆಯಿತು, ಹಾಗಾಗಿ ಮಾಡಿಸ್ತಿದ್ದೀನಿ. ನೋಡಿ ಈ ರೀತಿ ಮಾಡಿದ್ದಾರೆ. ಹಾಗೆ ನನಗೆ ಎಕ್ಸ್ಟ್ರಾ ಹೇರ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದು ಈ ಥರ ಕರ್ಲಿ ಮಾಡಿದಾಗ ಹೇರ್ ತಿಕ್ಕಾಗಿ ಕಾಣಿಸಲ್ಲ ಅಂತ ಹೇಳಿ ನೋಡಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಫ್ರಂಟಲ್ಲಿ ಕರ್ಲಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಅಂದರೆ ರಿಯಲ್ ಫ್ಲವರ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ರು. ನನಗೆ ಬೇಡ, ನನಗೆ ಇದೇ ಥರ ಮಣಿ ಥರದ್ದೇ ಹಾಕಿ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಥರ ಹಾಕಿಸ್ಕೊಂಡೆ. ಇವಾಗ ಜನಿಯಾ ಕೂಡ ಮೇಕಪ್ ಆಗ್ತಿದ್ದಾಳೆ. ಅವಳು ಹೇಳ್ತಿದ್ದಾಳೆ, ನಮ್ಮ ಅಮ್ಮನ ಥರನೇ ನನಗೂ ಮೇಕಪ್ ಮಾಡಿ ಮುಂದೆ ಹೇರ್ ಸ್ಟೈಲೆಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅವಳಿಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ಇಷ್ಟಪಡ್ತಿದ್ದಾಳೆ. ಮೊದಲು ನಾನು ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದ್ರೂ ಮಾಡಿಸ್ಕೊಳ್ತಿರ್ಲಿಲ್ಲ. ಇವಾಗ ಎಲ್ಲ ಮಕ್ಳುಗಳ್ನು ನೋಡಿ ಅವಳು ಕೂಡ ಇಷ್ಟಪಡ್ತಿದ್ದಾಳೆ. ನೋಡಿ ಇವಾಗ ಅವಳಿಗೆ ನೆಕ್ಸ್ಟು ಹೇರ್ ಸ್ಟೈಲೆಲ್ಲ ಮಾಡ್ತಾ ಇದ್ದಾರೆ. ಅವಳು ಕೂಡ ನನಗೂ ವಿಡಿಯೋ ಮಾಡಿ ನನಗೆ ಮೇಕಪ್ ಮಾಡೋದನ್ನು ಕೂಡ ಅಂತ ಹೇಳಿದ್ಲು. ಹಾಗಾಗಿ ಅಕ್ಕ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಪೋಸ್ ಎಲ್ಲ ಕೊಡ್ತಾ ಇದ್ದಾಳೆ ಅಂತ ಹೇಳಿ. ಜೆನ್ನಿನ್ಗೆ ನಾನು ರಿಸೆಪ್ಷನ್ಗೆ ಕ್ರಾಫ್ ಟಾಪ್ ತೊಗೊಂಡಿದ್ದೀನಿ. ಹಾಗೆ ಅಕ್ಕ ಕೂಡ ಲೆಹೆಂಗಾ ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತೆನೂ ನನಗೆ ಮೊದಲು ಸೀರೆ ತೊಗೊಳಕ್ಕೆ ಹೋದಾಗ ಹೇಳಿದ್ದು, ಲೆಹೆಂಗಾ ತೊಗೋ ಚೆನ್ನಾಗಿರುತ್ತೆ, ನೀನು ಜನಿಯಾ ಒಂದೇ ಥರ ಅಂತ ಹೇಳಿದ್ರು. ನನಗೆ ಲೆಹೆಂಗಾ ಇಷ್ಟ ಆಗಲಿಲ್ಲ. ಏನಕ್ಕೆ ಅಂದರೆ ಒಂದು 2-3 ಫಂಕ್ಷನ್ಗೆ ಅಷ್ಟೇ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಫಂಕ್ಷನ್ಗೆ ಹೊಸ ಡ್ರೆಸ್ಗಳು ಬರುತ್ತೆ, ಹೊಸ ಅದು ಬೇರೆ ಥರ ಲೆಹೆಂಗಾಗಳೆಲ್ಲ ಬರುತ್ತೆ, ಆವಾಗ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಏನಕ್ಕೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಒಂದು 2-3 ಸಲ ಹಾಕಿ ವೇಸ್ಟ್ ಮಾಡೋದು ಬದಲು ಅದೇ ದುಡ್ಡಲ್ಲಿ ಚೆನ್ನಾಗಿರೋ ಸೀರೆ ತೊಗೊಂಡ್ರೆ ಎಲ್ಲ ಫಂಕ್ಷನ್ಗಳಿಗೂ ಹಾಕ್ಕೋಬೋದು ಅಂತ ಹೇಳಿ ನಾನು ಸೀರೆನೇ ತೊಗೊಂಡೆ. ಜನಿಯಾ ರೆಡಿಯಾಗಿ ಮಿರರ್ ನೋಡ್ಕೊಳ್ತಾ ಇದ್ದಾಳೆ ನನಗೆ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ನಾನು ಜನಿಯಾ ಇಬ್ಬರು ಕೂಡ ರೆಡಿಯಾಗಿ ಬಂದ್ವಿ. ನಮ್ಮ ಮೇಕಪ್ ಇರ್ಬೋದು, ಹೇರ್ ಸ್ಟೈಲೆಲ್ಲ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ನೋಡಿ. ಚೆನ್ನಾಗಿದೆ ಅಂದರೆ ನಾವಿಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ
ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟೈಮಿಂಗ್ಸ್ ಬಂದು 6:30, ಇನ್ನೂ ಅರ್ಧ ಗಂಟೆ ಇದೆ. ಅಷ್ಟರಲ್ಲಿ ನಾನು ಜನಿಯಾ ಇಬ್ಬರು ಕೂಡ ಹೋಗಿ ಕೆಲವೊಂದು ಫೋಟೋಶೂಟ್ ಕೂಡ ಮಾಡಿಸ್ಕೊಬಿಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ರೀಲ್ಸ್ ಕೂಡ ಮಾಡ್ತಾ ಇದ್ದಾಳೆ ನೋಡಿ. ನಾನು ಹೇಳಿದೆ ರಿಸೆಪ್ಷನ್ನು 7ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. 7:30ಗೆ ಸ್ಟಾರ್ಟ್ ಆಯಿತು. ಹಾಗೆಯೇ ನೋಡಿ ನನ್ನ ಇಬ್ಬರು ಮುದ್ದಾದ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ರೆಡಿಯಾಗಿ. ಅವ್ರನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ. ನಮ್ಮಮ್ಮನೂ ಫೋನಲ್ಲಿ ಏನೋ ನೋಡ್ತಾ ಇದ್ದಾರೆ. ಹಾಗೆ ನಾನು ಮತ್ತು ಚೇತನ್ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಾಗಿಲಲ್ಲಿ ನಿಂತ್ಕೊಂಡು ಬರೋರ್ನೆಲ್ಲ ಇವಾಗ ಬಂದ್ರ ಅಂತ ಹೇಳಿ ಮಾತಾಡಿಸ್ತಾ ಇದ್ದೀವಿ. ಹಾಗೆ ಊರಿಂದನೂ ಕೂಡ ನಾವು ಬಸ್ನ ಮಾಡಿದ್ವಿ ನೈಟು ಮತ್ತು ಬೆಳಗ್ಗೆ 2 ಟೈಮು. ನಾವು ಏನಿಲ್ಲ ಅಂದರೂ ಒಂದು 2,000 ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವಿ. ನೈಟು 2,500 ಜನ ಬಂದಿದ್ದರು. ತುಂಬಾ ಜನ ಬಂದಿದ್ದರು. ಖುಷಿ ಆಯಿತು. ಊರಿಂದ ನಾವು ಯಾರ್ಯಾರನ್ನ ಕರೆದಿದ್ವಿ, ನನ್ನ ಫ್ರೆಂಡ್ಸ್ ಇರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಅಕ್ಕಪಕ್ಕ ಮನೆಯವ್ರು ಇರ್ಬೋದು, ಊರಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದಿದ್ದರು. ಅದಂತೂ ನನಗಂತೂ ತುಂಬಾ ಖುಷಿ ಆಯಿತು.
ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು 10 ನಿಮಿಷ ರೆಸ್ಟ್ ಮಾಡಿ ಇವಾಗ ಬಳೆಶಾಸ್ತ್ರ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಹುಡುಗಿ ಕೈಲಿ ಬಳೆಗಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಬಳೆ ತೊಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಮಾಡ್ಬೋದಿತ್ತು ಬಳೆಶಾಸ್ತ್ರನ, ಆದರೆ ಬೆಳಗ್ಗೆ ಮುಹೂರ್ತ ಬಂದು 9:10ಕ್ಕೆ ಇರೋದ್ರಿಂದ ಇನ್ನು ಎಲ್ಲರೂ ರೆಡಿಯಾಗಿ ಬಳೆಶಾಸ್ತ್ರ ಮಾಡಿ, ಬೆಳಗ್ಗೆನೂ ಕೂಡ ಕೆಲವೊಂದು ಶಾಸ್ತ್ರಗಳಿದೆ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಬೇಡ ಅಂತ ಹೇಳಿ 11:30 ಆದರೂ ಪರವಾಗಿಲ್ಲ ನೈಟೇ ಬಳೆಶಾಸ್ತ್ರ ಮುಗಿಸ್ಬಿಡೋಣ ಅಂತ ಹೇಳಿ ಅಮ್ಮ ಮಾಡಿಸ್ತಾ ಇದ್ದಾರೆ ಬಳೆಶಾಸ್ತ್ರನ. ಹಾಗೆಯೇ ನಾನು ಮದುವೆ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕಲಿಲ್ಲ. ಏನಕ್ಕೆ ಅಂತಂದರೆ ಮದುವೆ ವೀಡಿಯೋಸ್ಗಳನ್ನೇ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ನೋಡೋಕೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಮಿಸ್ ಆ್ಯಂಡ್ ಮ್ಯಾಚ್ ಸ್ಯಾರಿ ಬ್ಲೌಸ್ದೊಂದು ವೀಡಿಯೋಸ್ನ ಹಾಕಿದ್ದೆ. ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿಗೆ ನಾನು ಜನ್ಯ ಇಬ್ಬರೂ ಯಾವ ರೀತಿ ರೆಡಿಯಾಗಿದ್ವಿ ಅನ್ನೋದನ್ನು ಕೂಡ ಒಂದು ಪುಟ್ಟು ಬ್ಲಾಗ್ನ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಆ ವೀಡಿಯೋಸ್ಗಳು. ನೆಕ್ಸ್ಟು ನಾನು ಮದುವೆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. 1-2-3 ಬೇರೆ ವೀಡಿಯೋಸ್ಗಳನ್ನ ಹಾಕಿ ಆನಂತರ ಹುಡುಗಿಗೆ ಬಳೆ ತೊಡ್ಸಾದ್ಮೇಲೆ ನಾವು ಕೂಡ ಎಲ್ಲರೂ ಕೂಡ ಬಳೆಗಳನ್ನ ಹಾಕಿಸ್ಕೊಂಡ್ವಿ. ಅದ್ರದ್ದು ವೀಡಿಯೋಸ್ ಕೂಡ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಹಾಗೆಯೇ ಹುಡುಗಿ ಕೈಲೂ ಕೂಡ 5 ಜನ ಮುತ್ತೈದೆಯರಿಗೆ ಕುಂಕುಮ ಎಲ್ಲ ಕೊಡಿಸಿದ್ರು. ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟು ನಾನು ಯಾವುದೇ ಒಂದು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಅದರದ್ದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.